ರುಚಿಗೆ ತಕ್ಕಷ್ಟು ಅದು ರುಚಿಗೆ ತಕ್ಕಷ್ಟು ಉಪ್ಪು ಗುರು. ಎಲ್ಲಾನು ಅಷ್ಟೇ ಗುರು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿ ಮೇಡ್. ಸರ್ ಹೇಗಿದೆ ಸರ್? ಹೇಳಿ ನಿಮ್ಮ ಸೂಪರ್ ಬದುಕ ಗುರು ತಿರ್ಸ್ಕೊಂಡ್ಬಿಟ್ಟು ಇಡಿ ಗುರು ಟವಲ್ ಅದೇ ಸೀಟ್ ಕೇಳುತ್ತೆ. ನೀವು ಬರೀ ಟವಲ್ ಇಟ್ಕೊಂಡ್ರೆ ಸಾಕು. ಆಂಟಿ ನಾನೇ ವಿಡಿಯೋ ತೋರಿಸ್ತೀನಿ ಆಂಟಿ. ಇವಾಗ ಓಪನ್ ಮಾಡಿ ನಾನೇ ಖುದ್ದುವಾಗಿ ಮಾಡಿರೋ ಚಿಕನ್ ಬಿರಿಯಾನಿ ಹೇಗಿದೆ ಏನೋ ಗೊತ್ತಿಲ್ಲ ನೋಡಿ. ಬನ್ನಿ ಗೈಸ್ ನಾವು ಟೇಸ್ಟ್ ಮಾಡುವ. ಸೊ ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಯಾರು ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ ಇದೇ ರೀತಿ. ಹಾಗೆಲ್ಲ ಯಾರು ನಿಮ್ಮ ಫ್ರೆಂಡ್ಸೆಲ್ಲ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಲೈಕ್ ಏನಿಲ್ಲ, ಫ್ರೆಂಡ್ಸ್ ಬಂದಿದ್ದಾರೆ, ಯೋಗಿ ಬೈ ಮತ್ತು ಧನೂ ಬಂದಿದ್ದಾನೆ. ಸೊ ಹಂಗಾಗಿ ನಾವೊಂದು ಕುಕ್ಕಿಂಗ್ ಮಾಡೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ಸೊ ಇವಾಗ ಹೋಗಿ ಚಿಕನ್ ಎಲ್ಲ ತೊಗೊಬಂದು ಲೆಟ್ಸ್ ಮೇಕ್ ಕುಕ್ಕಿಂಗ್ ವಿಡಿಯೋ. ಸೊ ಈ ವಿಡಿಯೋ ಫುಲ್ಲೆಲ್ಲ ಬರೀ ಅಡುಗೆ ಮಾಡೋದೇ ಇರುತ್ತೆ, ಕುಕ್ಕಿಂಗ್ ವಿಡಿಯೋ ಆಗಿ. ಸೊ ಬನ್ನಿ ಲೆಟ್ಸ್ಕೋ. ನಾವು ಫಸ್ಟ್ ಟೈಮ್ ಅಡುಗೆ ಮಾಡ್ತಿರೋದು, ಹೇಗೆಲ್ಲ ಬರುತ್ತೆ ನೋಡೋಣ. ಬಾಯ್ ಬಾಯ್. ಸೊ ಗೈಸ್, ನಮ್ಮ ಯೋಗಿ ಬೈದು ಪಾಸ್ಬುಕ್ ಎಂಟ್ರಿ ಮಾಡ್ಸೋಕೆ ಬಂದಿದ್ವಿ. ಫುಲ್ ಪೇಜ್ನೇ ಎಂಟ್ರಿ ಮಾಡ್ಸೋಕೆ ನಾನು ಪಾಸ್ಬುಕ್ಕಲ್ಲಿ ಡೇಟ್ಸ್ ನೋಡು ಬರೀ. ತಡಿಯ ಅದು ಡೀಟೇಲ್ಸ್ ತೋರಿಸ್ಬೇಡ. ಹೊಸ ಪಾಸ್ಬುಕ್ ತೊಗೊಂಡಿದ್ದೀವಿ. ಹೊಸ ಪಾಸ್ಬುಕ್ಕಲ್ಲಿ 1ನೇ ತಾರೀಕು 1/10/2023 ತೊಗೊಂಡಿದ್ದು ಎಲ್ಲ ನಮ್ಮ ಮನೆ ಸರಿ ಮುಗಿಯೋ ಅಷ್ಟರಲ್ಲಿ ಪಾಸ್ಬುಕ್ಕು 2010 ಬರೀ 10 ಮಂತಿಗೆ ಮುಗಿದೋಯ್ತು. ಸಂಬಾರ ಒಂದು ಕಂತೆ ಸರಿ, ಒಂದು ಕಟ್ಟು ಸರಿ ಆಯ್ತು. ಸೌತೆಕಾಯಿ ಎಷ್ಟು? ಸೌತೆಕಾಯಿ ಗೈಸ್ ಇವರೇನೋ ಬಿರಿಯಾನಿ ಮಾಡ್ತಾರಂತೆ ಇವತ್ತು, ಅದಕ್ಕೆ ನೋಡಿ ಎಲ್ಲ ತಾಂತವ್ರೆ. ನಮ್ಮ ಧನು ಬೈಯಲ್ಲಿ ಕೋಳಿ ಕಟ್ ಮಾಡಿಸ್ತಾನೆ, ಇವರು ಇಲ್ಲಿ ತರಕಾರಿ ತಾಂತವ್ರೆ, ಬೇಕಾಗಿರುವ ಸಾಮಗ್ರಿಗಳು. ಎಸ್ ಬೈ ಸ್ಪಾನ್ಸರ್ಡ್ ಬೈ ಎಸ್ ಬೈ. ಸುಮ್ಮನೆ ಆಮೇಲೆ ಏನಾರು ಅಂದರ ಮೇಲೆ ಸೌತೆಕಾಯಿ ಎಷ್ಟು? ಸೌತೆಕಾಯಿ ಎಷ್ಟು? ಇವು 20 ರೂಪಾಯಿ ರೂಪಾಯಿ ಒಂದೇನಾ? ಇವೇ ತಳೆಯ ಇದು ಮೊಸರು ಗಜ್ಜು ಮಾಡೋಣ ತಳೆಯ ಇಂಗ್ರೀಡಿಯೆಂಟ್ಸ್ ಪ್ಲಸ್ ಚಿಕನ್ ತಗೊಂಡೋಯ್ತು. ಯಾಕೋ ಟಿಕ್ಕಿ ಇವರೇ ಚೆಫ್, ಲಾಕರ್ ಇವನೇ ಚೆಫ್. ಇವತ್ತು ಚೆಫ್ ಬಟ್ಟೆ ಹಾಕೋಣ ಇವನಿಗೆ ಇವತ್ತು. ಭಟ್ರು ನಾವೆಲ್ಲ ನಾವೆಲ್ಲ ಏನಂತಾರೆ ಗುರು, ಅವ್ರ ಜೊತೆ ಇರ್ತಾರಲ್ಲ ಭಟ್ರು, ಸಪೋರ್ಟ್ ಆಗಿ ಇರ್ತಾರಲ್ಲ, ಏನು ಅವ್ರಿಗೇನೋ ಒಂದು ಹೆಸರು ಹೇಳ್ತಾರೆ ಗುರು, ಬಾಯಿಗೆ ಬರ್ತಿಲ್ಲ. ಏನೇ ಹೇಳ ಭಟ್ರು ಸಾಹೇಬ್ರೆ. ಬನ್ನಿ ಗೈಸ್ ಊರಿಗೆ ಹೋಗೋಣ. ಸಹಾಯಕಿ ಗೈಸ್. ಇವಾಗ ಕಬ್ಬಿನ ಜ್ಯೂಸ್ ಕುಡಿಯೋಕ್ಕಂತ ನಿಲ್ಸಿದ್ದೀವಿ. ನಮ್ಮ ಇವರೇ ಸ್ಪಾನ್ಸರು. ಏನಜ ನೀನೇ ಸ್ಪಾನ್ಸರು? ಸ್ವಲ್ಪ ಇದ್ರಲ್ಲಿ 180 ರೂಪಾಯಿ ಅಲ್ಲ ಐತಿಗೆ. ಹಾಗಾದ್ರೆ ಇವರೇ ಅಕೌಂಟ್ಗಳು 3-4 ನಮ್ಮ ಬೌನ್ಸ. ಏನು ಇಷ್ಟೊಂದು ವೈಟ್ಗಾದ ಈಗ? ವೈಟ್ ಸಾಕು ನೋಡಿ. ನಮ್ಮ ಹುಡುಗ ಫುಲ್ಲು ಕಬ್ಬಿನಲ್ಲಿ ರಸವ ಹಿಂಡಿ ತೆಗಿತಾವನೆ. ಇಲ್ಲ ಯಾರು 2 ವರ್ಷದಿಂದ ಹಾಸನ ಹೈವೇಲಿ ಹೋಗ್ತಿದ್ರೆ, ಹಾಸನ ಹೈವೇ ಹಿಂಗೋದ್ರೆ ಹಾಸನ್ನು, ಹಿಂಗೋದ್ರೆ ತಿಪ್ಟೂರು, ಮಧ್ಯದಲ್ಲಿ ಸಿಗೋದೇ ನಮ್ಮ ಊರು ಮುಂಜಾನಹಳ್ಳಿ. ಅಲ್ಲೇ ಸಿಗೋದು ಇದು ಕಬ್ಬಿನ ಅಂಗಡಿ. ಇದ್ರಲ್ಲಿ ಏನೊಂದು 200 ml ಕುರಿದು 200 ml ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಗೈಸ್, ಇವಾಗ ನಾವು ಜ್ಯೂಸ್ ಕುಡ್ಕೊಂಡು ವಾಪಸ್ ಊರ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ, ನಮ್ಮ ಯೋಗಿ ಬೈ ಕಿಚನ್ ಹೆಸರು ಏನು ಇಡೋಣ? ಹೆಸರು ಯೋಗೂಸ್ ಕಿಚನಾ? ಏನಾಗಿ ಕಿಚನ್? ಏನಾಗಿ ಕಿಚನಲ್ಲಿ ಸಿಗೋಣ ಬನ್ನಿ. ಲೆಟ್ಸ್ ಗೋ. ಕ್ಲೀನಾಗಿ ತೊಳೆಯಪ್ಪ ಚಿಕನ್ನ. ಈಗ ಫಸ್ಟು ನಾವು ಚಿಕನ್ನ ತೊಳ್ಕೊತಾ ಇದ್ದೀವಿ. ಸರ್ ನೀರು ತುಂಬಿಸ್ಲಾ? ಅರಿಶಿನ ಕುಂಕುಮ. ಇದು ವೈಟ್ ಕಲರ್ ಬಟ್ಟೆ ಹಾಕೋಗುರು ನೀನು.
ಆ ತಲೆಗೊಂದು ಟೋಪಿ ಹಾಕಿ ಬಿಡು, ಎಡಿಟಿಂಗ್ ಅಲ್ಲಿ ಹಾಕೋಣ ಬಿಡು. ನೋಡಿ ಫಸ್ಟು ಏನು ಗುರು ಡಿಶ್ ಮಾಡ್ತೀರ ನಾವು? ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಮತ್ತೆ ಚಾಪ್ ಅಂತ. ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ. ಸೊ ಫಸ್ಟ್ ಸ್ಟೆಪ್ಪು ಫುಲ್ಲು ಕ್ಲೀನಾಗಿ ಚಿಕನ್ ಎಲ್ಲ ತೊಳ್ಕೊಬೇಕು. ತೊಳ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಚಿಕನ್ನ ಫುಲ್ಲು ಕ್ಲೀನಾಗಿ ತೊಳಿಬೇಕು. ಆ ರೆಡ್ ಕಲರ್ ಎಲ್ಲ ಹೋಗ್ಬಿಡ್ಬೇಕು. ಇಲ್ಲಿ ನೋಡಿ ಒಂದು ಮೈಮ್ಯಾಕೆ ಯಾರು ಏನೋ ಅನ್ಸೋದೆ. ನಿಮ್ಮ ಚಿಕ್ಕಪ್ಪನೇ ಕೈ ಸೀರೆ ಎಂಥ ಹುಲ್ಲು ಅಂತ ಕಮೆಂಟ್ ಮಾಡಿ. ನೋಡಿ ಹೆಂಗೆ ಅಂಟ್ಕೊಳ್ಳುತ್ತೆ ಶರ್ಟಿಗೆ. ಇದು ಒಣಗ್ದಾಗ ಮಾತ್ರ ಇನ್ನೂ ಡೇಂಜರು, ಒಳ್ಳೆ ಮುಳ್ಳಿದ್ದಂಗೆ ಇರುತ್ತಲ್ಲ ಗುರು. ಇದು ಹಸಿದಾಗಿರೋ ಹೊತ್ತಿಗೆ ಹಿಂಗೈತೆ. ಎಷ್ಟೇ ಅಲ್ವಾ ಅವನು ಎತ್ಕೊಂಡೆ. ನೀನು ತೊಳಿಯಪ್ಪ, ನಮ್ಮ ಧನುಷನ್ನ ಕರ್ಕೊಬತ್ತೀವಿ. ನಮ್ಮ ಧನುಷ್ ನೋಡಿ ನಮ್ಮ ಈರುಳ್ಳಿ ಕಟ್ ಮಾಡ್ತಾರೆ. ನಮ್ಮ ಯೋಗಿ ಬೈ ಕ್ಲೀನಾಗಿ ಕಟ್ ಮಾಡಿ. ಮನೆಯಲ್ಲಿ ಇಟ್ಟಿದ್ದೀವಿ ಅಂತ ಗೊತ್ತಿಲ್ಲ, ಅದಕ್ಕೆ ತೊರೆ ಮನೆ ಯೂಸ್ ಮಾಡ್ತಿದ್ದೀನಿ. ಮಣೆ ಇಲ್ಲ ಅಂದ್ರೇನು, ತುರ ಮಣೆ ಆಗಿಲ್ಲ, ಅದರೆಲ್ಲ ಕಟ್ ಮಾಡ್ಕೊಳ್ಳೋದು. ಅದು ಮರದಿಂದ ಮಾಡಿರೋದೆ, ಇದು ಮರದಿಂದ ಮಾಡಿರೋದೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಇದು ಕುಡ್ಲಿ ಯೂಸ್ ಮಾಡ್ತಾರೆ. ಮನೆ ಕಡೆ ಎಲ್ಲ ನೋಡಿ ಎಲ್ಲ ಜಾಸ್ತಿ ಕುಡ್ಲಲ್ಲೇ ಕುಯ್ಯೋದು. ಇಲ್ಲ ತೊರೆ ಮನೆ ಯೂಸ್ ಮಾಡ್ತಾರೆ. ನಮ್ಗೆ ಹಂಗೆ ಅಭ್ಯಾಸ ಆಗಿಲ್ಲ. ನೆಕ್ಸ್ಟ್ ಅಭ್ಯಾಸ ಮಾಡ್ಕೋಬೇಕು ಗುರು. ಹೆಂಡ್ತಿ ಬಂದ್ಮೇಲೆ ಹೆಂಗೆ ಮತ್ತೆ? ಅದೇ ಮನೆ ತಂದಿಕೊಳ್ಳೋದು ಅಷ್ಟೇ, ಅದು ನಮ್ಗೆ ಅಷ್ಟು ಅಭ್ಯಾಸ ಆಗಲ್ಲ. ಇದು ಚೆನ್ನಾಗಿ ಏನು ಇನ್ನೊಂದು ವರ್ಷದಲ್ಲಿ ಮದುವೆ ಐತಿಯಾ? ನೋಡದ ಟೈಮ್ ಬರಬೇಕಲ್ಲ. ಯಾರಿಗೆ ಗೊತ್ತು, ನಮ್ಮ ಅಕ್ಕನ ಮದುವೆ ಅಷ್ಟೊಳಗೆ ನಿಂದು ಆದರೂ ಆಗುತ್ತೆ ಆಮೇಲೆ. ಅಲ್ಲಾಡು ಮುಗ್ಳದಾಗೆ ನೋಡು. ಕಳ್ಳ ಅದೆಲ್ಲ ನಾವು ಏನು ಹೇಳಕ್ ಬರಲ್ಲ, ಎಲ್ಲ ಕಳ್ಳ. ಈಗ ನಮ್ಮ ಧನುಷ್ ಅವರು ಕೊತ್ತಿಮರಿ ಸೊಪ್ಪನ್ನು ಬಿಡಿಸ್ತಿದ್ದಾರೆ. ಕ್ಲೀನಾಗಿ ಬಿಡಿಸ್ರಿ ಧನುಷ್ ಅವರೇ. ನಾವು ಪುದೀನ ಬರೀ ಎಲೆ ಬಿಡ್ಸೋಣ ಗುರು. ಬರೀ ಎಲೆ ಸಾಕುತ್ತಾನೆ, ಕಡ್ಡಿ ಎಲ್ಲ ಬೇಡ. ಕಡ್ಡಿ ಬೇಕಾ? ಇಲ್ಲ ಗೊತ್ತಿಲ್ಲ, ನಾನು ಮಾಡಿಲ್ಲ. ಬಟ್ರೆ ಗೊತ್ತಾಗ್ತದೆ ಇವನೇನ ಹಿಂಗೆ ಸೋಸಕ್ಕೆ ಇವನ ಕಟ್ ಮಾಡ್ತಾನೆ ಹಿಂಗೆ ತಡಿ. ಅವನೇ ಹಾಕತ್ತೆ ಸೋಸೋದು. ಸಮಚ ನೋಡಿ ಇದೆಲ್ಲ ಬಿಡು, ಒಗ್ಗರಣೆಗೆ ಹಾಕ್ಬೇಕಾರೆ ಹೇಳಿರತ್ತೆ. ಅಯ್ಯವ್ವ ಪ್ರಪಕ್ಕೆ ಅಡುಗೆ ಮಾಡಕ್ಕೆ ಬಂದ್ರೆ ಹಿಂಗೇನೆ. ಅವ್ರ ಅಮ್ಮ ಫೋನ್ ಮಾಡ್ಬಿಟ್ಟು ಅಂಗಡಿ ಹಾಕಿ ಎಲ್ಲಿಟ್ಟಿದೆ ಅಂತ ಕೇಳ್ತಾನೆ. ನಮ್ಗೆ ಇನ್ನೇನು ಗೊತ್ತಿರುತ್ತಲ್ಲಿ. ಬಂದಾಗ ಸ್ವಲ್ಪ ಅಡುಗೆ ಮಾಡೋದು ಕಲಿ. ಒಳ್ಳೆ ಅಲ್ಲ 75 ಸತಿ ಓಡಾಡಿದೆ ಕಿಚನಿಂದ ಈಚೆಗೆ. ನೋಡಿ ಇಲ್ಲೇ ಐತೆ ಕಣ್ಣು ಮುಂದೆ. ಇಲ್ಲೇ ಇತ್ತು ಮತ್ತೆ ಇಲ್ಲಿ ಸ್ಟೋರ್ ರೂಮಲ್ಲಿ. ನೀವು ಹುಡುಕ್ಬೇಕು. ಏನ್ರಿ ಭಟ್ರೆ ನೀವು ಹಿಂಗೆ? ಎಷ್ಟು 2 ಸೇರ್ ಹಾಕ್ತೀರಾ 3 ಸೇರ್ ಹಾಕ್ತೀರಾ? ಸೇರ್ ಎಷ್ಟು ಸ್ಪೂನ್ ಎಣ್ಣೆ ಹಾಕ್ಬೇಕು? 2 ಸ್ಪೂನ್ ಹಾಕ್ತಿದ್ದೀನಿ. 2 ಸ್ಪೂನು. ಯಾವಾಗ ಕುಕ್ಕರ್ ಇಟ್ಟಿದ ತಕ್ಷಣನಾ ಅಥವಾ ಸ್ವಲ್ಪ ಕಾದ್ಮೇಲ? ನೀರೆಲ್ಲ ಸೀದ್ಮೇಲೆ ಕುಕ್ಕರ್ ಸೀದಾ ಆದ್ಮೇಲೆ. ಹಾಂ ನೆಕ್ಸ್ಟ್ ಯಾರ ಪಕ್ಕ ಅಡುಗೆ ಮಾಡಿ ಬಟನ್ ನೋಡ್ಬೇಕಿದ್ದೀನಿ. ನೆಕ್ಸ್ಟು ಸಮಾಧಾನಾಗಿರ್ರಿ. ಅಣ್ಣ ಫಸ್ಟ್ ಟೈಮ್ ಅಡಿಗೆ ಏನೋ ಕುಕಿಂಗ್ ಕೆಲಸ ಮಾಡ್ತಾನೆ. ಫುಲ್ ಗಡಬಡ ಗಡಬಡ ಗಡಗಡ ಗಡಬಡ ಅಂತ. ನೀನೇ ನೋಡ್ಕೊಂಡು ಇದಾಗ್ತಿದ್ದಾನೆ ಅದಾಗ್ತಿದ್ದಾನೆ. ಅದೇನು ಜೀರಿಗೆ. ಈಗ ಜೀರಿಗೆ ಹಾಕ್ತವ್ರೆ ಪ್ಲಸ್ ಈಗೇನು ಗುರು? ಬಿರಿಯಾನಿಗೆಲ್ಲ ಜೀರಿಗೆ ಹಾಕ್ತಾರೆ ಹಿಂಗೆ. ಇದು ಪಲಾವ್ ಎಲೆ. ಓಕೆ ಫೈನ್. ನೆಕ್ಸ್ಟು ಇವೇನೇನೋ ಇದ್ದಾವೆ. ಏನು ಇವೆಲ್ಲ ನನಗೂ ಹೆಸರು ಗೊತ್ತಿಲ್ಲ, ನಮ್ಮ ಭಟ್ರೆ ಹೇಳ್ತಾರೆ. ಇವಾಗ ಕ್ಲೀನಾಗಿ ನಾವೆಲ್ಲ ತಗೊಬಂದು ಗೋಡಂಬಿ ತಂದಿರೋ ಚೆನ್ನಾಗಿರೋದು. ಗೋಡಂಬಿ ಈಗ ಕ್ಲೀನಾಗಿ ಅಳ್ಳಾಡಿಸ್ಬೇಕು. ರಾಹುಲ ಅಳ್ಳಾಡ್ಸಪ್ಪ ನನಗೆ. ಇದು ಲವಂಗನಾ? ಲವಂಗ ಹಾಕೋದು ಬೇಡ, ಮೆಣಸು ಎಲ್ಲ ಬಿಡು ಸದ್ಯಕ್ಕಿಲ್ಲ. ಗುರು ಇದು ಹಾಕಲ್ವಾ ಇದನ್ನ? ಇದು ಮರಾಠಿ ಮೇಲೆ ಹಾಕ್ತಾರೆ, 1-2 ಹಾಕಿರೋದು ಚೆನ್ನಾಗಿರುತ್ತೆ. ಹಾಕು, ಸ್ಮೆಲ್ ಚೆನ್ನಾಗೈತೆ. ಈಗ ಇದು ಪಲಾವ್ಗೆ ಶ್ರೇಷ್ಠವಾಗಿರೋದು. ಘಮ ಘಮ ಸ್ಮೆಲ್ ಬರುತ್ತೆ ಅಂತ ಹಾಕ್ತಾ ಇದೀವಿ. ಇದು ಹೆಸರು ಕೂಡ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟು ಈರುಳ್ಳಿ ಹಾಕ್ರಿ ಗುರು. ಅದಿನ್ನೂ ಚೈ ಅನ್ಬೇಕು ಗುರು, ಚಟಪಟ. ಇರುವಾಗ ಆ್ಯಂಗಲ್ ಚೇಂಜ್ ಮಾಡೋಣ. ಸೊ ಈರುಳ್ಳಿ ಇವಾಗ ಫುಲ್ಲು ಬ್ರೌನ್ ಥರ ಆಗಬೇಕು.
ಫುಲ್ ಬ್ರೌನ್ ಆಗೋದ ಗಂಟ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಅವಾಗ ನಮ್ಮ ಥರ ಬ್ರೌನಿ ಆಗಬೇಕು. ಇರೋನ್ ಒಬ್ಬನೇ ಮಗ ಗುರು, ಎಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿದ್ರು. ಇನ್ನೇನೇನು ಇಂಟೀರಿಯರ್ ವರ್ಕ್ ಮಾಡಿಸ್ಬಿಟ್ಟು. ಹಾಂ, ತನಗೆ ಒಂದು 10 ಜನ ಗಂಡ್ಮಕ್ಳವ್ರೆ, ನಮ್ಗೆ ನಮ್ಮ ಅಪ್ಪವ್ರಿಗೆ ಒಂದು 10 ಜನ ಗಂಡ್ಮಕ್ಳವ್ರೆ. ಅದೇ ಸ್ವಲ್ಪ ಹಂಗೆ ಎಲ್ಲನೂ ಕಟ್ ಮಾಡ್ತಿದ್ಯಾ, ಸ್ವಲ್ಪ ಬಿಡು ಹಂಗೆ. ನೀನು ಎಲ್ಲಾನು ಮಾಡು ಒಂದೇ. ಮಾಡಿ 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 ಇಲ್ಲಿ ತುದಿ ಮಾತ್ರ ಬಿಡ್ಮಚ್ಚ ಸ್ವಲ್ಪ. ಏಯ್ ಬರೀ ಇದಾಗ ಸೊಪ್ಪ ಬಿಡ್ತತೀಯ. ನಿಧಾನಕ್ಕೆ ನೋವಾಗುತ್ತೆ, ನಿಧಾನಕ್ಕೆ ಯಾರಿಗೆ ಗಿಡಕ್ಕೆ ಫುಲ್ಲು ಫ್ರೈ ಆಗೋ ಥರ ಮಾಡ್ಕೋಬೇಕು ಇವಾಗ. ಈರುಳ್ಳಿ ಅಕ್ಕಿ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಅದೇ ಬ್ರೌನಿ ಆಗಬೇಕಲ್ಲ, ತೀರಾ ಪೂರ್ತಿ ಬ್ರೌನ್ ಆಗೋಕ್ಕೂ ಬಿಡಬಾರ್ದು. ಒಂಥರ ಸಿಪ್ಪಂಗೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಅಲ್ಲ ಇದು. ನೆಕ್ಸ್ಟ್ ಟೊಮೆಟೊ ಹಾಕೊಂತಿದ್ದೀವಿ. ಅದೇ ಗುರು, ಎಷ್ಟು ಬೇಕಾಗ್ತದೆ ಮಿಕ್ಕಿದ್ದು ಚಾಪ್ಸ್ ಇಟ್ಕೊಳ್ಳಿ. ಇದನ್ನ ಮಿಕ್ಕಿದ್ದು ನೆಕ್ಸ್ಟ್ ಚಾಪ್ಸ್, ಸಾರಿ ಫ್ರೈ. ನೆಕ್ಸ್ಟ್ ಅಗೇನ್ ಶೇಕ್ ಇಟ್ ಪುಷ್ಪಾವತಿ. ಗುರು ತೋರಿಸು ನಂದು ವಿಡಿಯೋ. ನಂದು ವಿಡಿಯೋ ಇಲ್ಲೊಬ್ಬ ಬ್ಲಾಗರ್ ಇದ್ದಾರೆ ನೋಡಿ, ಸ್ನ್ಯಾಪ್ ಹಾಕ್ತಿದ್ದೀನಿ. ಅದು ವಿಡಿಯೋ ತೋರಿಸು ನಂದು. ರುಚಿಗೆ ತಕ್ಕಷ್ಟು ಅದು ರುಚಿಗೆ ತಕ್ಕಷ್ಟು ಉಪ್ಪು ಗುರು. ಎಲ್ಲಾನು ಅಷ್ಟೇ ಗುರು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿ ಮೇಡ್. ಸಮಾಧಾನ ಮಾಡ್ಕೊ ಮಗ. ಯಾಕೋ ಗೈಸ್ ನೋಡಿ, ಬಟ್ಟೆ ಇಟ್ಕೊಂಡು ಹಾಕು ಗುರು, ಆಫ್ ಮಾಡ್ಬೇಡ. ನಾವು ಕೆಲಸ ಮಾಡಕ್ ಬಂದ್ರೆ ಹಿಂಗೇನೆ ಆಗೋದು. ಎಲ್ಲ ಗುರು ಜೀವಿಸ್ಬೇಡ ಹಂಗೆ. ಆಯಲ್ಲ ಕರೆಕ್ಟಾಗಿ ಕೂತಿಲ್ಲ ಕಣಯ್ಯ. ಇದನ್ನೆಲ್ಲ ಹಾಕ್ಬಿಡೋದು. ಇದೇ ಕಂಟೆಂಟ್ ಆಗ್ತೀನಿ. ಪೇಸ್ಟ್ ಹಾಕೊಂತ ಇದ್ದೀವಿ. ನೆಕ್ಸ್ಟು ಚಿಕನ್ ಹಾಕೊಂತಾರೇನೋ, ಲೆಟ್ಸ್ ಸಿ. ಕೊಡಜ್ಜ ನೋಡ್ತೀನಿ. ನಮ್ಮ ಧನುಷ್ ಒಂದು ವಿಡಿಯೋ ಮಾಡೋಣ. ಎಲ್ಲ ಸೌಂಡೇ ಬರ್ತಲ್ಲ ನೋಡಿ. ಹೆಂಗ್ರು ಚಲನಚಿತ್ರ ಗಣೇಶ್ ತರನೇ ಬಂದೆ. ಗಣೇಶ್ ತರನೇ ಬಂದೆ. ಇವಾಗ ಚಿಕನ್ ಹಾಕೊಂತ ಇದ್ದೀವಿ. ಚಿಕನ್ 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 ನೋಡಿ. ಚಿಕನ್ನ ಫುಲ್ಲು ಕ್ಲೀನಾಗಿ ಈ ಥರ ತೊಳ್ಕೊಬೇಕು. ಒಳ್ಳೊಳ್ಳೆ ಪೀಸ್ ಹಾಕೋರು, ಚಂದ ಉಂಡು ಬರಬೇಕು ಬಿರಿಯಾನಿ ಮಾತ್ರ. ನಿಮಗೆ ಒಂದು ಗೊತ್ತುಂಟ ಎಂತ ಗೊತ್ತುಂಟ ಹೇಳಿ? ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀರಿ. ಅಯ್ಯೋ ಇಷ್ಟ ಗಂಟ ನನಗೆ ಗೊತ್ತೇ ಇರ್ಲಿಲ್ವೇ. ನಾವು ಯಾವ್ದೋ ಕೋಳಿ ಪಲಾವ್ ಅನ್ಕೊಂಡಿದ್ದಲ್ಲ ಗುರು. ಹಾಕಯ್ಯ ಸಾಕು. ಚೆನ್ನಾಗಿರುತ್ತೆ ಅನ್ನ ತೊಡೆ ಪೀಸಲ್ಲಿ. ನನ್ನ ತೊಡೆ ಪೀಸೇ ಬೇಕು, ಲೆಗ್ ಪೀಸ್. ಪುದೀನ, ಸ್ವಲ್ಪ ಕೊತ್ತಂಬರಿ, ಸಾಂಬಾರ್ ಸೊಪ್ಪು ಅಂತ ನಾವು ಕೂಡ ಸಾಂಬಾರ್ ಸೊಪ್ಪು, ಕೊತ್ತಂಬರಿ ಆರ್ ಕೊರಿಯಂಡರ್. ಇವಾಗ ಅದನ್ನ ಹಾಕೊಂಡು ಮಿಕ್ಸಿಲಿ ಗುಯ್ ಅನ್ಸ್ಕೋಬೇಕು ಇವಾಗ. ನೆಕ್ಸ್ಟ್ ಅದು ಪೇಸ್ಟ್ ಇದಕ್ಕೆ ಹಾಕೋದು, ಖಾರ ಪೇಸ್ಟ್. ಸೊ ಇವಾಗ ರುಬ್ಕೊಳ್ಳಿ. ಸೊ ನಾವು ಆಮೇಲೆ ಸಿಗೋಣ. ಇನ್ನೊಬ್ರು ಭಟ್ರು ಸೇರ್ಕೊಂಡಿದ್ದಾರೆ ಗ್ಯಾಂಗಿಗೆ. ಭಟ್ರಲ್ಲ, ನಾವು ರಾಹುಲ್ ರಾಹುಲ್ ಅಲ್ಲಾಡ್ಸಪ್ಪ. ಕಡಿಮೆ ಮಾಡು, ಜಾಸ್ತಿ ಆಯ್ತು. ಇಷ್ಟ ಇದೆ ಫಸ್ಟ್ ಒಂದು ಜಾಸ್ತಿ. ಅದು ಈಗ ಜಾಸ್ತಿ ಹೋಗ್ತಿರ್ತಲ್ಲ ಅಡಿಗೆ ಹೆಂಗೆ ಯಾವ ಓಕೆ ಬಾಸ್. ನಾವು ಫಸ್ಟ್ ಟೈಮ್ ಕುಕಿಂಗ್ ಮಾಡಕ್ ಬಂದಾಗ ಈ ತರ ಎಲ್ಲ ಆಗತ್ತೆ. ಹೆಂಗ್ರು ಸಿಂಹಲ್ಲ ಬೇಯಿಸ್ಬೇಕಿದ್ದ. ಈಗ ಆಂಟಿ ಬಂದು ಉಗಿಬೇಕು ಸರಿಯಾಗಿ. ಸಿಂಹಲ್ಲ ಇಲ್ಲ, ಸಿಮ್ ಅದಕ್ಕೆ ಹೇಳೋದು. ಯಾವ ಸಿಮ್ ಇದು? ಅವಾಗ ಅವಾಗ ಕುಕಿಂಗ್ ಕೆಲಸ ಮಾಡಬೇಕು. ಮತ್ತೆ ಅದಕ್ಕೆ ಯಾಕೆ ಯಾಕಂಡೆ ಏನೋ ಮಾಡ್ತಾನೆ ಇಲ್ಲಿ, ಸುಮ್ನೆ ಪಾಯಸ ಆಗೋಗೈತೆ. ಈರುಳ್ಳಿ ಖಾರ ಪಾಯಸ. ಇದದು ಪುದೀನ. ಪುದೀನ ಮತ್ತೆ ಮೆಣಸಿನ್ಕಾಯಿ ಪ್ಲಸ್ ನಡಿ ನಡಿ ಇಲ್ಲೆಲ್ಲ ಹೋಗ್ಬಿಟ್ಟೈತೆ. ತಿರ್ಸ್ಕೊಂಡ್ಬಿಟ್ಟು ಇಡೀ ಗುರು ಟವಲ್. ಅದೇ ಸೀಟ್ ಕೇಳುತ್ತೆ. ನೀವು ಬರೀ ಟವಲ್ ಇಟ್ಕೊಂಡ್ರೆ ಸಾಕು.
ಆಂಟಿ ನಾನೇ ವಿಡಿಯೋ ತೋರಿಸ್ತೀನಿ ಆಂಟಿ. ಅವ್ರು ಬರೋ ಅಷ್ಟೊಳಗೆ ಎಲ್ಲ ಕ್ಲೀನ್ ಮಾಡಿದ್ರೆ ಬಚಾವ್. ಅಲ್ಲಿ ಗೋಡೆಲ್ಲ ಇವಾಗ ನಾವು ರುಬ್ಕೊಂಡಿರುವ ಕಾರಣವನ್ನು ಹಾಕುತ್ತಾ ಇದ್ದೇವೆ. ಹಾಕು ಗುರು ಎಲ್ಲನೂ ಫುಲ್ ಬಾಕ್ಸು. ಅದಕ್ಕೂ ಬೇಕಾ ನಿನ್ ಚಾಪ್ಸ್ಗೆ? ಹಾಂ, ನೆಕ್ಸ್ಟ್ ಫ್ರೈಗೂ ಸ್ವಲ್ಪ ಬೇಕಾಗಿರುವ ಕಾರಣದಿಂದ ನಾವು ಇರೋ ನೀನು ಹಂಗೆ ಸಡ್ಸಡ್ದಂಗೆ ಮಾಡಕ್ ಹೋಗ್ಬೇಡ, ಹಿಡ್ಕೋಬೇಕು ನೀನು. ಅಣ್ಣ ಯಾಕೋ ಕೆಮ್ತಾನೆ? ಯಾಕೋ? ಚೆನ್ನಾಗಿ ಬೇಯಿಸಿದ್ರು. ಇದ್ರಲ್ಲಿ ಎಡಿಬರ್ಸ್ ಚಿಕನ್ ಅವಾಗ ನಿಮಗೆ ಟೇಸ್ಟ್ ಬರುತ್ತೆ. ಇದು ಚಿಲ್ಲಿ ಚಿಕನ್ ಆಗೋಯ್ತು ಇವಾಗ. ಚಿಲ್ಲಿ ಚಿಕನ್ ಅಲ್ಲ ಗುರು, ದೊಣ್ಣೆ ಸ್ಟೈಲ್ ಹಿಂಗೆ ಮಾಡೋದು ನೀನು. ನಾವೇನು ಮಸಾಲೆ ಗಿಸಾಲೆ ಏನು ಹಂಗೆ ಯೂಸ್ ಮಾಡಿಲ್ಲ. ಉಪ್ಪು ಹಾಕ್ತೀನಿ. ಈಗ ನಾವು ಫ್ರೈ ಮಾಡ್ತಾ ಇದ್ದೀವಿ. ಒಂದು ಬಾಣಲಿಗೆ ಎಣ್ಣೆ ಪ್ಲಸ್ ಇದೇನು ಜೀರಿಗೆ ಹಾಕ್ರು, ಮತ್ತು ಚಟಪಟ ಮತ್ತೆ ಮತ್ತೆ ಮೆಣಸಿನಕಾಯಿಯನ್ನು ಹಾಕಿದ್ದಾರೆ. ಹಾಕು ಹಾಕ್ಬಿಡಿ ಎಲ್ಲ ನಾಲ್ಕಯ್ಯ. ಸುಮ್ಮನೆ ಬರೋದ್ಯಾ? ಈರುಳ್ಳಿ ಟೊಮೊಟೊ ಆಮೇಲೆ ಹಾಕತ್ತಾರಂತೆ, ನಾವು ಅಳ್ಳಾಡ್ತೀವಿ. ಗೈಸ್ ಏನೋ ಮಾಡೋಕ್ಕೋಗಿ ಮುರ್ದೆ ಹಾಕ್ಬಿಟ್ಟ ತೆಗಿ ಸೌಟ. ಛೇ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂತ ಇದ್ದಾರೆ. ಖಾರಪುಡಿ ಬೇಡವಾ? ಓಕೆ ಸರ್, ನಮ್ಮ ಸ್ಟೈಲ್ ದೊಣ್ಣೆ ಸ್ಟೈಲ್. ಏನೋ ಮಾಡಿ ದೊಣ್ಣೆ ಸ್ಟೈಲ್. ಸಾರಿ, ಯಾರು ಮಿಸ್ಗೈಡ್ ಮಾಡ್ಕೋಬೇಡಿ. ನಮ್ಮ ಇಬ್ಬಿಬ್ರು ಭಟ್ರು ನೋಡಿ ಕುತ್ಕೊಂಡು ಹೆಂಗೆ ಮಾಡ್ತಾವ್ರೆ. ನೆಕ್ಸ್ಟ್ ನಾವೇ ಒಂದು ಹೋಟ್ಲ್ ಓಪನ್ ಮಾಡ್ಬೋದು, ನಾನ್ ವೆಜ್ ಹೋಟ್ಲು ಅಲ್ವಾ? ನೆಕ್ಸ್ಟ್ ಟೊಮೊಟೊ ಹಾಕೊಂತವ್ರೆ. ಅಲ್ಲಾಡ್ತಪ್ಪ ಧನುಸು. ಇದು ಫುಲ್ಲು ಹಿಂಡು. ಅಲ್ಲ, ಟೊಮೊಟೊದು ಫುಲ್ಲು ರಸ ಬಿಡೋ ಗಂಟ ತಿರುಗಿಸು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಪ್ಪ ಈ ಥರ ಎಲ್ಲ ಕೈಲಿ ಹಾಕ್ಬಿಡಿ. ನೀಟಾಗಿ ಹಾಕೊಂಡು ದಿಸ್ ಇಸ್ ಹಳ್ಳಿ ಸ್ಟೈಲ್, ಇದೆಲ್ಲ ನಾಟಿ ಸ್ಟೈಲ್, ಬ್ಯಾಚುಲರ್ ಸ್ಟೈಲ್. ಹೌದು, ಕಂಟೆಂಟು ಬ್ಯಾಚುಲರ್ಸ್ ಆಗಿ ಎಷ್ಟು ಈಸಿಯಾಗಿ ಅಂಗಡಿಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಹೆಂಗೆ ಚಿಕನ್ ಬಿರಿಯಾನಿ ಮತ್ತು ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಇಬ್ರು. ಅಂಗಡಿ ಸಿಗೋದೇ ತರೋದು, ಮನೇಲೆ ಮಾಡ್ತಾರಲ್ಲ. ಈಗೆಲ್ಲ ಇವು ಅಂಗಡಿಲಿ ಏನೋ ಈರುಳ್ಳಿ ಟೊಮೊಟೊ ಅಷ್ಟೇ, ಮೆಣಸಿನ್ಕಾಯಿ, ನಾರ್ಮಲ್ ಆಗ್ಬಿಡುತ್ತೆ ಚಿಕನ್ನು ಎಲ್ಲ. ಇವೆಲ್ಲ ಸಿಂಪಲ್, ಜಾಸ್ತಿ ಮಸಾಲೆ ಗಿಸಾಲೆ ಏನೂ ಇಲ್ಲ ಇವಕ್ಕೆ. ಸೊ ನೆಕ್ಸ್ಟ್ ಇವಾಗ ಚಿಕನ್ ಹಾಕ್ತಿದ್ದೀವಿ. ಯಾಕೆ ಯಾಕಂದ್ರೆ ಅದು ಇದು ಹಸಿ ವಾಸನೆ ಎಲ್ಲ ಬಿಟ್ಟೋಗ್ಬೇಕು ಅಂತ. ಚಿಕನ್ ಅಲ್ಲಿ ಯಾಕೋ ಹಸಿ ಇರುತ್ತೆ. ಮತ್ತೆ ಇದು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕ್ಲೀನಾಗಿ ಜೊತೆ ಬೆಂದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಓ ಹಂಗೆ ಅಲ್ಲಾಡ್ಸಪ್ಪ ರಾಹುಲ್ ಕ್ಲೀನಾಗಿ. ಅದು ಬೆಂದ್ಮೇಲೆ ಮಾಡ್ಬಿಟ್ಟು ಇದು ಮಾಡಿ ಇಲ್ಲ ಇಡೀ ನಿಮ್ಗೆ ಬೆರೆದ್ ಬೇಕಾ? ಇಡೀ ಇಲ್ವಾ ಗುರು ಕೈಲಿ ಇಟ್ಕೊಳ್ಳೋದು? ಎಲ್ಲ ಮೇಲೆ ಇಟ್ಬಿಡೋದು. ಹಾಂ ಸರಿ. ನೆಕ್ಸ್ಟ್ ಈ ಥರ ಬಿರಿಯಾನಿ ಮಾಡಬೇಕಾದ್ರೆ ಈ ಥರ ಅಕ್ಕಿ ಹಾಕಬೇಕು. ಈ ಥರ ಅಕ್ಕಿ ಹಾಕೋದು. ನೆಕ್ಸ್ಟ್ ಈ ಥರ ಬಿರಿಯಾನಿ ನಾನು ಯಾರು ನೆಕ್ಸ್ಟ್ ಮಾಡೋರಿಗೆ ಹೇಳ್ತಾರೆ, ಮಾಡೋ ಬಿರಿಯಾನಿ ಮಾಡೋದು ನೆಕ್ಸ್ಟ್ ಅಕ್ಕಿ ಹಾಕ್ಬೇಕು ಅನ್ನೋದು. ಲಾಸ್ಟ್ನೇ ಸ್ಟೆಪ್ ಅಂದರೆ ಅಕ್ಕಿ ಹಾಕೊಳ್ಳೋದೆ. ಇದಾಗ್ಬಿಟ್ಟು ಆಮೇಲೆ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಹಾಕ್ತೇವೆ ಗುರು. ನಾನು ತುಪ್ಪ ತಿನ್ನಲ್ಲ ಗುರು, ತುಪ್ಪ ಹಾಕ್ಬೇಡಿ ಪ್ಲೀಸ್. ಯಾವತ್ತು ಗುರು ಅವತ್ತೆಲ್ಲ ತುಂಬಿದೆ, ನೀವೇ ಮೂರ್ ತುಪ್ಪ ಸೆಟ್ ತಿಂದ್ರಲ್ಲ. ತುಪ್ಪ ಸೆಟ್ ಏನೇ ತುಪ್ಪ ಸೆಟ್? ಹಾಸನಕ್ಕೆ ಬಂದ್ರೆ ಗಜಾನನ ಹೋಟೆಲ್ ಅಂತ ಇದೆ, ತುಂಬಾ ಫೇಮಸ್ ಫಾರ್ ತುಪ್ಪ ಸೆಟ್. ಅಂದ್ರೆ ಹೌದು ಗೆಳೆಯರೆ. ಕೈಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸುದೀಪ್ ನಂಗೂ ಫೋನ್ ಮಾಡಿದ್ನಪ್ಪ, ಅದೇನೋ 10ನೇ ತಾರೀಕು ಬರ್ತೀನಿ. ಏನಕ್ಕೆ ಅಂದ್ರೆ ಹಾ 10ನೇ ತಾರೀಕು ಬರ್ತೀನಿ, ಆಮೇಲೆ ಎಲ್ಲ ಹೋಗ್ತೀನಿ. ಆಮೇಲೆ 14 ನಮ್ಮ ಬಾಸ್ ಮೂವಿ. ಯಾವ್ದು ಮೂವಿ? ಡೆವಿಲ್
ಓ ಡೆವಿಲ್ ದಿ ಬಾಸ್ ಕರೆಂಟ್ ಆಗೋಯ್ತಾ? ಶಿಟ್ ಕರೆಂಟ್ ಹೋಯ್ತಾ ಗೈಸ್. ಛೇ, ವಿಂಡೋಸ್ ಓಪನ್, ಮತ್ತೆ ಕರೆಂಟ್ ಬಂತು. ಬಿರಿಯಾನಿ ಬಿರಿಯಾನಿ ಯಾರು ಗುರು? ಯಾಕೆ ಗುರು? ಆಸ್ಪತ್ರೆಗೆ ಹೋಗಿ ಬಂದಾರೆ. ಕಾಣಿಸ್ತಿಲ್ವಾ? ಇಲ್ಲಿ ಬಾಬಾ ಉಣ್ಣಕ್ಕೆ. ಸೊ ಇವಾಗ ನಾವು ಚಿಕನ್ ಮಸಾಲ ಹಾಕ್ತೀವಿ. ರುಚಿಗೆ ಅಲ್ಲ ಗುರು, ಅದೊಂದೇ ಹಿಡ್ಕೋಬೇಡ. ಈಗ ಮಸಾಲೆ ಹಾಕ್ತಿದ್ದೀವಿ ನಾವು, ಚಿಕನ್ ಮಸಾಲ ಹಾಕು ಫುಲ್ಲ ತೆಗಿ. ಅಣ್ಣ ನೋಡಿ ಹೆಂಗೆ ಹೊಸ್ಕೊಡಕ್ಕೆ. ಅದೇನು ಹಾಕಿರಿ ಮನೆ ಕೇಳಕ್ಕೆ ಅದೇನು ನಶ, ಅದೇನು ನಶ ಸಿಗ್ತಾ ಇದೆ. ಬಾಗರು ನಮ್ಮ ಬಾಗರು ಬೆಂಗಳೂರು ಬಂದಾಗ ಯಾರ ಕೈಲಿ? ಕುಂದಾಪುರ ಅವ್ರು. ಹಾಂ, ಏನು ಮಾಡುತ್ತವಣ್ಣ? ಚಿಕನ್ ಸುಕ್ಕ. ಅದು ಹೆಂಗೆ? ಅದು ಡ್ರೈ ಚಂದ ಅವರು 2 ಸತಿನೂ ಗ್ರೇವಿನೇ ಮಾಡಿದ್ರು. ರೈಸ್ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇದು ಪುದೀನ ಮತ್ತು ಕೊತ್ತಂಬರಿ ಲಾಸ್ಟ್ ಫೈನಲ್ ಟಚ್, ಫಿನಿಶಿಂಗ್ ಟಚ್. ನೋಡಿ ಹೆಂಗೆ ಕೆಂಪು ಕೆಂಪು ಆಗಿದೆ, ಗ್ರೇವಿ ಗ್ರೇವಿ ಥರ. ನೆಕ್ಸ್ಟು ನಿಂಬೆಹಣ್ಣು ಹಿಂಡೋದು ಅಷ್ಟೇ. ಏಯ್ ಬಾ ಹೋಗೋಣ. ಮಚ್ಚಿಟ್ಕೊಂಡು ಹೆಂಗೆ ಹೋಯ್ತವನೆ ಧೀರ ಧೀರ ಧೀರ. ಏಯ್ ಯಾರನ್ನ ಕೊಲೆ ಮಾಡಕ್ಕೆ ಹೋಯ್ತಿದ್ದೆ? ಅಯ್ಯೋ ಅಯ್ಯೋ ಅಯ್ಯೋ, ಇದೇ ಸಾಕೆಲ್ಲ ದೊಡ್ಡ ತಳ ಅದು ಕುಯ್ಬೇಕಾಗತ್ತೆ. ಅಲ್ಲಿಗೆ ಕುಯ್ಯ ಜಾ, ಇನ್ನೂ ದೊಡ್ಡವು ಯಾವ ಇಲ್ಲಕ್ಕಂತೆ. ಅದೇ ಮೇಲಿದಾವೆ ಕುಯ್. ನೋಡಿ ಇವಾಗ ನಾವು ಫುಲ್ಲು ಡಿಂಕ, ಅದು ಡೋರ್ ಕ್ಲೋಸ್ ಮಾಡ್ಬಿಟ್ಟು ಬರ್ತಾ. ನಾವೀಗ ಡಿಂಕಚಿಕ ಆರ್ಕೆಸ್ಟ್ರಾ ಮಾಡ್ತೀವಿ ಇವಾಗ ಹಾಡಾಕೊಂಡು. ನೋಡಿ ಇವರೇ ನಮ್ಮ ಆರ್ಟಿಸ್ಟ್ ಡ್ಯಾನ್ಸರ್. ನೋಡಿ ನಾನೊಂದು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಹಾಕಯ್ಯ ಟಿ ವಿ ಜಲ್ದಿ ಹಾಕಯ್ಯ. ಡಿಂಕಚಿಕ ಆರ್ಕೆಸ್ಟ್ರಾ. ಕಲರ್ ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಯಾವ ಕಲರ್ ಗುರು ನಿಂಗೆ? ಹಾಂ ಹ್ಞೂ ನೋಡು, ಎಲ್ಲೋ ಐತೆ, ಎಲ್ಲೋನಾದ್ರು ಕ್ರೀಮ, ರೆಡ್ ಐತಾ ನೋಡಿ, ಇಲ್ಲಿ ಪಿಂಕ್ ಐತೆ. ಏಯ್ ಕಳ್ಳ. ಪಿಂಕ್ ಲಿಪ್ಸ್, ಪಿಂಕ್ ಲಿಪ್ಸ್, ಟ್ವಿಂಕ್ ಲಿಪ್ಸ್. ಈಗ ಇವಾಗ ಓಪನ್ ಮಾಡಿ ನಾನೇ ಖುದ್ದುವಾಗಿ ಮಾಡಿರೋ ಚಿಕನ್ ಬಿರಿಯಾನಿ ಹೇಗಿದೆ ಏನೋ ಗೊತ್ತಿಲ್ಲ. ನೋಡಿ ಗಮ್ ಗಮ್ ಅಂತೈತೆ ಗುರು. ತಿರುಗಬೇಕು, ಇದು ತಿರುಗಿಸ್ಬೇಕಲ್ವ? ಇವಾಗ ಮಿಕ್ಸ್ ಮಾಡಬೇಕು. ನೀರು ಬೇರೆ ಈ ಕಡೆ ನೋಡಿ ಚಾಪ್ಸ್ ಕೂಡ ರೆಡಿ ಇದೆ. ಇದು ಕಲ್ಸದ ಅವನು ಬಂದೇ ಕಲಿಸ್ಲದ? ಹಾಕು ಅವ್ನು ಬಂದು ಕಲಿಸ್ತಾನೆ ನೋಡೋಣ. ಅವನೇ ದೊನ್ನೆ ಸ್ಟೈಲ್ ಮಾಡೋದು ಅವನೇ. ಇಲ್ಲೇ ಬಂದ್ರಲ್ಲ ಗುರು ಹೇಗಿರೋದು. ಯಾಕೆ ಭಯ ಪಡ್ಕೊಂಡ? ಹುಡುಗರ 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 ಅಂತೆ. ರಂಜನ ನೋಡ್ಬ ನಮ್ಮ ಬಿರಿಯಾನಿ ಹೆಂಗೈತೆ ಅಂತವ. ಅಲ್ಲಿ ಧರ್ಮಣ್ಣನ ಹಂಗೆ ಅಂತಿತ್ತು, ಈಗಲೇ ತಿನ್ಬೇಡಿ ಅವ್ರು ಬಂದಲ್ಲಿ ತಿನ್ನಿ ಅಂತವ. ನಾಗರ ನಾವೆಲ್ಲ ಮುಗೀತ್ ನೋಡು, ನಾವು ಮಾಡೋಷ್ಟು ದೇವ್ರು ಹಂಗೆ ಮಾಡ್ಬಿಟ್ಟೈತಿ. ಬಟ್ ಮಾಡಿರೋದು ಮನೇಲಿ ಮೊದಲೇ ಸ್ಟಾರ್ಟ್ ಮಾಡಿದ್ವಲ್ಲ ಆಗ್ಲೇ. ಓ ಕ್ರೇಜಿ. ನೋಡಿ ನಮ್ಮ ರಂಜನಿಗೆ ಎಷ್ಟು ದೊಡ್ಡ ಎಲೆ. ಹಾಂ ಚಿಕನ್ 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 ಐ ತಾ ಬರ್ರಯ್ಯ. ನಿಮ್ಮೇನು ಕಟ್ ಮಾಡಲ್ಲ? ಅದು ರೈತ ತಗೊಂಡೋಗು. ಚಿಕನ್ ಚಾಪ್ಸ್ ಈ ಎಲೆ ಹಾಕಿರೋದು ನೋಡ್ಬಿಟ್ಟು ಅದು ಸೊರ್ರಿಯಾಗಿ ಹಾಕೋ ಮಾಡೋದು ಡಿಶ್. ಸಾಕು ಸಾಕು ಸಾಕು, ಆಮೇಲೆ ಹಾಕೋಣ ಬಿರಿಯಾನಿ ಹಾಕು. ಬಿರಿಯಾನಿ
ಉದ್ದು ಕಾಕು ಚೆನ್ನಾಗಿ ಫೋಟೋ ನಿನ್ನ ಕೈ ಸುಮ್ಮನೆ ಇನ್ನು ಈ ಕಡೆ ಕಾಕು ಪೀಸ್ ಗುರು ಒಚ್ಚಾನೆ ಕಳ್ಳ ಸಾಕು ಇಲ್ಲ ಕುರುಲಿ ಸಾಕು ಸಾಕು ಓಕೆ ತಿರಿನ್ 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 ಅಷ್ಟೇ ನೋಡಿ ಎಲ್ಲ ಇವರೇ ಮಾಡಿರೋದು ನಾವೆಲ್ಲ ಸೇರಿ ಹಾಂ ಸ್ಟಾರ್ಟ್ ಕರೋ ರಂಜಣ್ಣ ಬಡೀರಪ್ಪ ಇವರೇ ನಮ್ಮ ಗೆಸ್ಟು ಸರ್ ಹೇಗಿದೆ ಸರ್ ಹಾಂ ಹೇಳಿ ನಿಮ್ಮ ಸೂಪರ್ ಬದುಕ ಇವಾಗ ಎಲ್ಲ ಒಟ್ಟಿಗೆ ಕುತ್ಕೊಂಡು ಫುಲ್ ಭರ್ಜರಿ ಊಟ ಮಾಡ್ತಿದ್ವಿ ಈ ರೈಸು ಹಾಂ ಹೇಳೋಣ ಜೊತೆಗೆ ಹಾಕೊಂಡು ತಿಂದ್ರೆ ಅಯ್ಯೋ ಚಾಪ್ಸ್ ಕೊಡು ಗುರು ಹ್ಞೂ ಹಾಕೋ ಗುರು ಬನ್ನಿ ಗೈಸ್ ನಾವು ಟೇಸ್ಟ್ ಮಾಡುವ ಸೊ ಗೈಸ್ ಈಗ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಈ ರೈಸ್ ಜೊತೆ ಈ ಪೀಸ್ ಹಾಕೊಂಡು ಹಾಕಿದ್ದೀಯ ನೀನು ಯಾಕೆ ಹಾಕೊಂಡು ಬಂದಿದ್ದಾಳ ಕಷ್ಟ ತಾನೇ ಅಲ್ಟಿಮೇಟ್ ಯೋಗೀಶ್ ಯೋಗೀಶ್ ಅವರೇ ನೆಕ್ಸ್ಟ್ ಒಂದು ಹೋಟ್ಲು ಓಪನ್ ಮಾಡೋಣ ಬಿಡಿ ನೋಡಿ ಯಾರು ಹುಡುಗಿರು ನೋಡ್ತಿದ್ರೆ ಎಲ್ಲ ಚಿಕನ್ ಮಟನ್ ಎಲ್ಲ ಯಾವ ಓಪನ್ ಆಯ್ತು ಅಂತಪ್ಪ ನೋಡಿ ಫೈನಲಿ ಡನ್ ಆ್ಯಂಡ್ ಡಸ್ಟೆಡ್ ಎಲ್ಲ ಒಟ್ಟು ತುಂಬ ಊಟ ಮಾಡಿದ್ವಿ ಖಾಲಿಯಾಗಿ ಹೋಯ್ತೆಲ್ಲ ಗುರು ಇದು ಎತ್ಕೊಂಡೋಗ್ರ ಬಗ್ಗಕ್ಕೆ ಆತ ಇಲ್ಲ ಗುರು